ಹಾಂ ಏನರಪ್ಪ ಪ್ರಸಾದ್ ಹೇಳ್ರ. ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕಾದ್ರೆ 200 ಕೋಟಿ ರೂಪಾಯಿನ ಸುರ್ಜೇವಾಲಾ ಅವರಿಗೆ ಕೊಡ್ತಾರೆ. ನಾವು ಇದ್ರ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಹೇಳೋದು. ಮತ್ತೆ ಅಶೋಕ್ ಈ ಪ್ರಕ್ರಿಯೆ ನೋಡ್ಕೊಂಡು ಅಶೋಕು ಮತ್ತು ನಾರಾಯಣಸ್ವಾಮಿ ಅವರಿಗೆ ಕನಿಷ್ಠ ರಾಜಕೀಯ ವಿವೇಕ ಇಲ್ಲದೇ ಇರತಕ್ಕಂಥವ್ರಿಗೆ ನಾನು ಉತ್ತರ ಕೊಡ್ತಕ್ಕಂಥದ್ದಲ್ಲ. ಬಿ ಜೆ ಪಿಗೂ ಹೈಕಮಾಂಡ್ ಇದೆ, ಕಾಂಗ್ರೆಸ್ಗೂ ಹೈಕಮಾಂಡ್ ಇದೆ. ಕಾಂಗ್ರೆಸ್ಸು 50 ವರ್ಷ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿದಾಗ ಜನ ಮಾತನಾಡೋ ರೀತಿ ಇರಲಿಲ್ಲ ಕರಪ್ಷನ್. ಇವತ್ತೇನಾದ್ರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕರಪ್ಷನ್ ಅಂತ ಅನ್ನೋದು ಶುರುವಾಗಿದ್ದರೆ ಅದು ಬಿ ಜೆ ಪಿ NDA ಪಕ್ಷಗಳ ಅಂಗಪಕ್ಷಗಳ ಆಡಳಿತದಲ್ಲಿ ಪ್ರಾರಂಭ ಆಗಿದೆ. ಅದನ್ನು ಇತಿಮಿತಿ ಇಲ್ಲದೆ ಮಾತನಾಡೋರಿಗೆ ನಾನು ನನ್ನ ಜೊತೆನಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಶೋಕರು. ಅವರಿಗೆ ನನ್ನ ಎದುರುಗಡೆ ಮಾತಾಡಿ ಕೇಳಿ. ನಾರಾಯಣಸ್ವಾಮಿಯವರು ಅವರು ಒಂದು ವೇದಿಕೆ ಕರೆಯೋಕ್ಕೆ ಕೇಳಿ. ಕರ್ನಾಟಕದಿಂದನೇ ಸ್ಟಾರ್ಟ್ ಮಾಡೋಣ. ಯಾವ ಥರ ಕರಪ್ಷನ್ನು ಎಲ್ಲಿಂದ ಪ್ರಾರಂಭ ಆಯಿತು, ಹ್ಯಾಂಗಿತ್ತು ಈ ರಾಜ್ಯ ಈ ರಾಷ್ಟ್ರ ಅಂತ ಹೇಳ್ತೀನಿ. ಸೊ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಇವತ್ತಿಗೂ ಸಹ ಭಾಳ ಒಂದು ಈ ದೇಶದ ಸ್ವತಂತ್ರ ನಂತರ ಏನು ನಮ್ಮ ನಾಯಕರುಗಳು ಅಡಿಪಾಯ ಹಾಕ್ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಪಕ್ಷವನ್ನು ಮತ್ತು ಆಡಳಿತವನ್ನು ಕೊಡಬೇಕು ಅಂತ ಬಯಸೋರು. ಎಲ್ಲ ವರ್ಗದ ಜನಕ್ಕೆ ನ್ಯಾಯ ಕೊಡಬೇಕು ಅಂತ. ಸುರ್ಜೇವಾಲಾ ವೇಣುಗೋಪಾಲು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮನ್ನು ಯಾರನ್ನೂ ಇಲ್ಲಿವರೆಗೆ ಆ ಥರದ ವಿಚಾರನೇ ನಮಗೆ ಗೊತ್ತಿಲ್ಲ. ಅಷ್ಟು ಒಂದು ಗಂಭೀರವಾದಂಥ ನಮ್ಮ ಸರ್ಕಾರ ಬರಲಿಕ್ಕೆ ಅವರಿಬ್ಬರು ಜವಾಬ್ದಾರಿ ತಗೊಂಡದ್ದು. ಖರ್ಗೆಯವರ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಕೊಟ್ಟು ಅವರು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನ ನಮ್ಮಂಥ ಸಾವಿರಾರು ಜನ ಲೀಡ್ರ್ಗಳನ್ನ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಯಿತೇ ವಿನಃ ಇವರ 5 ವರ್ಷ ಇವರ ನಡವಳಿಕೆ ಇವರ ತೀರ್ಮಾನಗಳು ಜನರಿಗೆ ಇವ್ರ ಮೇಲೆ ಬಂದಂಥ ಅಸಹಾಯ ಭಾವನೆ ಇದೆಲ್ಲವೂ ಸಹ ನಾವು ಕೊಟ್ಟಿರೋ ಗ್ಯಾರಂಟಿ ಪ್ರತಿಯೊಂದು ಸಹ ಇವತ್ತು ನಾವು 138 ಜನ ಶಾಸಕರಾಗಿ ಕೂಡಲಿಕ್ಕೆ ನಮ್ಮ ಸರ್ಕಾರ ಬರಲಿಕ್ಕೆ ಇವತ್ತು ಪ್ರಾರಂಭದಿಂದ 5 ಗ್ಯಾರಂಟಿಯಿಂದನೇ ಸ್ಟಾರ್ಟ್ ಮಾಡಿದ್ರು. ಮಿಸ್ಟ್ರು ಅಶೋಕ್ ಜಿಯವರು, ನಾರಾಯಣಸ್ವಾಮಿಯವರು, ಕುಮಾರಸ್ವಾಮಿಯವರು, ವಿಜೇಂದ್ರ ಅವರೆಲ್ಲ. ನಾನು ಮೊನ್ನೆ ಅದು TVಯವ್ರಿಗೆಲ್ಲ ನಾನು ಇವತ್ತು TV ಉದ್ದೇಶ ಹೇಳಿದ್ರು ಇದ್ರ ಮೂಲತಃ ನಿಮ್ಮನ್ನು ಪ್ರಚೋದನೆ ಮಾಡಿದವರು, ನಿಮ್ಮನ್ನು ಉಪಯೋಗಿಸ್ಕೊಂಡವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳು. ನೀವು ಸಹ ವಿರೋಧ ಪಕ್ಷದ ಜವಾಬ್ದಾರಿ, ನೀವು ಸಹ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದರ ವಾಯ್ಸ್ಗೆ ಶಕ್ತಿ ತುಂಬತಕ್ಕಂಥದ್ದು ಮಾಧ್ಯಮ ಸ್ನೇಹಿತರುಗಳು. ಇವತ್ತು ನಿಮ್ಮನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿಯಿಂದ ಸ್ಟಾರ್ಟ್ ಮಾಡಿದ್ರು, ಇಲ್ಲಿವರೆಗೆ ಎಷ್ಟು ಸೀರಿಯಲ್ನ ಶುರು ಮಾಡಿದ್ದಾರೆ ಎಲ್ಲವೂ ಎಂಡಾಗಿದೆ. ನಾನು ಅದನ್ನೇ ಹೇಳಿದೆ, ನೀವು ಇದರಲ್ಲಿ ಫೇಲ್ ಆಗಿದ್ದೀರ, TV ಮಾಧ್ಯಮದವರು ಫೇಲ್ ಆದ್ರಿ. ಕಾರಣ ಏನು? ಅವ್ರು ಕೊಟ್ಟೆಲ್ಲ ಎಪಿಸೋಡ್ನ ನೀವು ಕ್ಯಾರಿ ಮಾಡೋಕ್ಕೆ ಹೋದ್ರಿ. ಅಪೋಸಿಷನ್ನವರು ಕೊಟ್ಟದ್ದೆಲ್ಲನೂ ನೀವು ಸೀರಿಯಸ್ಸಾಗಿ ತಗೊಂಡ್ರಿ, ನಮ್ಮ ಮೇಲೆ ಬಿದ್ದಿರಿ. ಏನಾಯಿತು? ನಿಮ್ಮ ಕೈಲಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದ್ರಿ, ಗ್ಯಾರಂಟಿ ಪ್ರಾರಂಭ ಮಾಡಿದ್ಮೇಲೆ ಸಕ್ಸಸ್ ಆಗಲ್ಲ ಅಂದ್ರಿ, ಅದು ಆಯಿತು. ಮೂಡ ತಗೊಂಡ್ರಿ, ಅದು ಆಯಿತು. ಕಾಂಟ್ರಾಕ್ಟ್ ವಿಷಯ ತಗೊಂಡ್ರಿ, ಅದು ಆಯಿತು. ಅಭಿವೃದ್ಧಿ ಇಲ್ಲ ಅಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ ಒಬ್ಬ MLAಗೆ ಕ್ರಿಯಾಯೋಜನೆ ಅಲ್ಲದಲ್ಲೇ ಅವರ ಕ್ಷೇತ್ರದ ಅಭಿವೃದ್ಧಿಗೆ 50 ಕೋಟಿ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಸ್ವತಂತ್ರ ನಂತರ ಇಲ್ಲಿವರೆಗೆ ಯಾರು ಮುಖ್ಯಮಂತ್ರಿ ಆಡಳಿತದಲ್ಲಿ ಇದ್ದಾರಾ? ನೋಡಿದ್ದೀರಾ? ಒಂದು ವರ್ಷ ಇಂತಿದ್ದವಾಗಿ 224 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟರು. ಅದಾದ ಒಂದು ವರ್ಷಕ್ಕೆ 50 ಕೋಟಿ ಕೊಟ್ಟರು. ಒಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷದಲ್ಲಿ ಎಲ್ಲ ಇಲಾಖೆ ಕ್ರಿಯೋಜನೆ ಕೊಟ್ಟದ್ದು ಅಲ್ಲದಲ್ಲೇ 60
ಕೋಟಿಯನ್ನು ವಿಶೇಷ ಅನುದಾನವನ್ನು ಶಾಸಕರಿಗೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಅವರ ಮಾಡಿದಂಥ ಅಲಿಗೇಷನ್ನು ಹೋಯಿತು, ಆಡಳಿತದ ಬಗ್ಗೆ ಮಾಡಿದಂಥ ಅಲಿಗೇಷನ್ನು ಹೋಯಿತು. ಇವತ್ತು ನಮ್ಮ ಜಿಲ್ಲೆಯಲ್ಲೇ ತೆಗೆದು ನಮ್ಮ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಹೌದು ಕರಪ್ಷನ್ನ ಎಸ್.ಎಂ. ಕೃಷ್ಣ ಅವರು ಒಂದು ಮಾತು ಹೇಳಿದರು. ನಾನು ಫಸ್ಟ್ ಟೈಮ್ ಶಾಸಕನಾಗಿದ್ದೆ. ಯಾವುದೋ ಒಂದು ಹಗರಣದ ಬಗ್ಗೆ ಸುರೇಶ್ ಕುಮಾರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಅವಾಗ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಅವರು 3 ಗಂಟೆ 5 ಗಂಟೆ ಚರ್ಚೆಗೆ 5 ನಿಮಿಷದಲ್ಲಿ ಉತ್ತರ ಕೊಟ್ಟರು, ಅಷ್ಟಕ್ಕೆ ಮುಗಿಸಿದ್ರು. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಒಂದು ಪ್ರಯತ್ನ ಮಾಡ್ಬೋದಷ್ಟೇ, ಕರಪ್ಷನ್ನು ಇನ್ನೊಂದು ಆಡಳಿತನ ಸುಧಾರಣೆ ತರೋದಕ್ಕೆ. ನಾನೇ ಅಂತಿಮವಾಗಿ ತೆರೆ ಎಳಿಲಿಕ್ಕೆ ಸಾಧ್ಯ ಆಗಲ್ಲ. ನನಗೂ ಆಸೆ ಇದೆ, ಬಟ್ ಆದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಕರಪ್ಷನ್ ಅನ್ನೋದನ್ನು ನಾನೇ ನಿಲ್ಲಿಸ್ಬಿಡ್ತೀನಿ ಅಂತ ಎದೆ ತಟ್ಕೊಳಕ್ಕಾಗಲ್ಲ ಅಂತ. ಇದಕ್ಕೆ ಯಾರು ಕಾರಣ? ನಾವ ಸೊಸೈಟಿನ? ಬೆಳಗ್ಗೆ ನಾವು ಟಿ ವಿ ಮುಂದೆ ಮಾತಾಡೋದೊಂದು, ಹೊರಗಡೆ ಹೋದ ತಕ್ಷಣ ಮಾತಾಡೋದೇ ಒಂದಿರುತ್ತೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಬಿಟ್ಟು ನಮಗೆ ಇರೋ ಜವಾಬ್ದಾರಿಯನ್ನು ಜನರ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ ಅಂತ ನೋಡಬೇಕು. ಪ್ರಾಮಾಣಿಕವಾಗಿ ಅಶೋಕರು ನನ್ನ ಮುಂದೆ ಡಿಸ್ಕಷನ್ ಮಾಡಲಿ, ನಾನು ಹೇಳಕ್ಕೆ ತಯಾರಿದ್ದೀನಿ. ಇದನ್ನೆಲ್ಲ ಸಾಕಷ್ಟು ಜನ ಶಾಸಕರು ವೈಯಕ್ತಿಕವಾಗಿ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಮಾಡುವಂಥ ಕೆಲಸಕ್ಕೆ ಅನುಗುಣವಾಗಿ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ವೈಯಕ್ತಿಕವಾಗಿ ನೀವೇನು ಅಭಿಪ್ರಾಯ ವ್ಯಕ್ತಪಡಿಸಿ? ನಾನು ಮಂತ್ರಿ, ನಾನು ವೈಯಕ್ತಿಕವಾದ ಅಭಿಪ್ರಾಯ ಕೊಡ್ತಕ್ಕಂಥದ್ದು ನನ್ನ ಇವತ್ತಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಸೂಕ್ತ ಅಲ್ಲ. ಒಬ್ಬ ಶಾಸಕರು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಅವ್ರು ವೈಯಕ್ತಿಕವಾಗಿ ಹೇಳ್ಬೋದು. ನನಗೆ ಲಂಗು ಲಗಾಮ್ ಎಲ್ಲ ಇದೆ. ನಾನು 34 ಜನದಲ್ಲಿ ನಾನು ಒಬ್ಬಿದ್ದೀನಿ. ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಂದೇನಾದ್ರು ಹೇಳಬೇಕು ಅಂದರೆ ಪಕ್ಷ ಕೇಳಿದ್ರೆ, ಮುಖ್ಯಮಂತ್ರಿಯವ್ರು ಕೇಳಿದ್ರೆ, ಪಕ್ಷದ ಅಧ್ಯಕ್ಷರು ಕೇಳಿದ್ರೆ ಹೇಳ್ಬೋದೇ ವಿನ ನಾನು ಟಿ ವಿ ಮಾಧ್ಯಮದಲ್ಲಿ ಅಥವಾ ಪಬ್ಲಿಕ್ನಲ್ಲಿ ನಾನು ಇದನ್ನೆಲ್ಲ ಮಾತಾಡಲಿಕ್ಕಾಗಲ್ಲ. ಸೊ ಪಕ್ಷ ನಮ್ಮೆಲ್ರಿಗೂ ದೊಡ್ಡದು. ಇವತ್ತು ಪಕ್ಷ ಇರೋದ್ರಿಂದ ಸಿದ್ದರಾಮಯ್ಯನವರು, ನಾವುಗಳೆಲ್ಲ ಮಂತ್ರಿ ಆಗಿರೋದು, ಶಾಸಕರಾಗಿರೋದು, ನೂರಾರು ಜನ ಚೇರ್ಮನ್ಗಳಾಗಿರೋದು, ಡೈರೆಕ್ಟರ್ಗಳಾಗಿರೋದು, ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋದು. ಪಕ್ಷದ ದೃಷ್ಟಿಯಿಂದ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲ ಅವರು, ರಾಹುಲ್ ಅವರು ತೀರ್ಮಾನ ಮಾಡ್ತಾರೆ. ರಾಹುಲ್ಜಿಯವರು ನನಗೆ ಸ್ಪಷ್ಟತೆ ಇದೆ. ಏನೂ ಮಾಡಲಿಕ್ಕಾಗಲ್ಲ. ಒಂದು ಪಕ್ಷ ಅಂದಾಗ ಎಲ್ಲರನ್ನೂ ನಿಯಂತ್ರಣ ಮಾಡಲಿಕ್ಕಾಗಲ್ಲ. ಇವತ್ತು ಬಿ ಜೆ ಪಿನಲ್ಲಿ ನಮ್ಮಲ್ಲಿ ಸ್ವತಂತ್ರವಾಗಿ ಪಬ್ಲಿಕ್ ಡೆಮಾಕ್ರಸಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಬಿ ಜೆ ಪಿನಲ್ಲಿ ಮಾಡ್ತಾಯಿದ್ದಾರೆ. ಡಿಕ್ಟೇಟರ್ಶಿಪ್ ಥರನೇ ಇದೆ ಬಿ ಜೆ ಪಿನಲ್ಲಿ. ಅವ್ರು ನಿಲ್ಸೋಕ್ಕಾಗಿದೆಯಾ? ಮೋದಿಯವರ ಮಾತಿಗೆ ಎಲ್ಲೂ ಸೌಂಡ್ ಆಗದೇ ಇರೋ ಥರ ಇವತ್ತು ಅವರು ಪ್ರಧಾನಮಂತ್ರಿಯಾಗಿ, ಅಮಿತ್ ಶಾ ಅವರು ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅವ್ರ ಕೈಲಿ ನಿಲ್ಸೋಕ್ಕಾಗಿದೆಯಾ ಮಾತುಕತೆನ? ಅಧಿಕಾರ ಇದ್ದಾಗ ನಿಲ್ಸೋಕ್ಕಾಯ್ತಾ ಅವ್ರ ಕೈಲಿ? ಇವತ್ತು ಅಧಿಕಾರದಲ್ಲಿ ಇಲ್ಲ, ಆಡಳಿತದಲ್ಲಿ ಇಲ್ಲ, ಇವತ್ತು ನಿಲ್ಸೋಕ್ಕಾಗಿದೆಯಾ ಕರ್ನಾಟಕದಲ್ಲಿ? ಇದೆಲ್ಲ ಡೆಮಾಕ್ರಸಿನಲ್ಲಿ ಕೆಲವೊಮ್ಮೆ ಏನೂ ಮಾಡಲಿಕ್ಕಾಗಲ್ಲ. ಸೊ ನಮ್ಮಲ್ಲಿ ಶಾಸಕರಾಗಲಿ ಅಥವಾ ಇನ್ನೊಬ್ಬರಾಗಲಿ ಏನೋ ಮಾತನಾಡೋದನ್ನು ಪಕ್ಷ ಗಮನಿಸ್ತದೆ. ಅಲ್ಟಿಮೇಟ್ ಪಕ್ಷ ಒಂದು ತೀರ್ಮಾನಕ್ಕೆ ತಗೊಳುತ್ತೆ. ಸೊ ಅದರಿಂದ ಈ 2.5 ವರ್ಷ ಆಗಿದೆ. ಒಂದು ಮೇಜರಾಗಿ ರೀಶಫಲ್ ಆಗಬೇಕು, ಇನ್ನೊಂದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಈ ಎರಡೂ ತೀರ್ಮಾನ ಪಕ್ಷ ಮಾಡುತ್ತೆ. ನಮ್ಮ ಪಕ್ಷ ಈ ಒಂದು ಇಶ್ಯೂಯಿಂದ ಡ್ಯಾಮೇಜ್ ಆಗೋಕ್ಕೆ ನಮ್ಮ ವರಿಷ್ಠರು ಬಿಡಲ್ಲ. ಅಷ್ಟೊಂದು ಆಗುತ್ತೆ. ಅದಕ್ಕೂ ಒಂದು ಕಾಲಾವಕಾಶ, ಒಂದೊಂದು ಸಾರಿ ಸಂದರ್ಭಗಳು ಆಗುತ್ತೆ. ಬಟ್ ಇದನ್ನೇ ಹೆಚ್ಚು ಎಳಿಲಿಕ್ಕೆ ಅಂತೂ ಹೋಗಲ್ಲ. ಸದ್ಯದಲ್ಲೇ ತೀರ್ಮಾನ ಮಾಡ್ತಾರೆ ಅಂತ ಅನ್ಕೊಂಡು. ನೀವು ಮಾಧ್ಯಮಗಳ ಮೇಲೆ ಹೇಳ್ತೀರಾ, ವಿರೋಧ ಪಕ್ಷದವ್ರ ಮೇಲೆ ಹೇಳ್ತೀರಾ, ಏನೇ ಆಗಲಿ ನಿಮ್ಮ ಹೈಕಮಾಂಡ್ ಯಾಕೆ ಈ ಒಂದು ವಿಚಾರವಾಗಿ ಒಂದು ಸ್ಪಷ್ಟ ನಿಲುವು ಬರ್ತಾರೆ? ಹೌದು, ಹೈಕಮಾಂಡು ಈ ಸಂದರ್ಭದಲ್ಲಿ ಒಂದು ಸೂಕ್ತವಾದಂಥ ಸಂದೇಶವನ್ನು ಕೊಡಬೇಕಾಗತ್ತೆ. ನಮ್ಮ ರಾಜ್ಯ
ಇವತ್ತು ಕಾಂಗ್ರೆಸ್ಗೆ ಭಾಳ ಮುಖ್ಯವಾದಂಥ ಒಂದು ಜವಾಬ್ದಾರಿಯನ್ನು ಇಡೀ ರಾಷ್ಟ್ರಕ್ಕೆ ನಾವು ಇಲ್ಲಿಂದನೇ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ. ಇವತ್ತು ಇರ್ತಕ್ಕಂಥ 3 ರಾಜ್ಯದಲ್ಲಿ ಕರ್ನಾಟಕ ಒಂದು ದೊಡ್ಡ ರಾಜ್ಯ, ದೊಡ್ಡ ಪ್ರದೇಶ. ಸೊ ಹಾಗಾಗಿ ನೀವು ಹೇಳ್ತಕ್ಕಂಥದ್ದನ್ನು ನಾನು ಅಲ್ಲೇಗೆಳೆಯಲ್ಲ, ಸೂಕ್ತವಾದ ತೀರ್ಮಾನ ಆದಷ್ಟು ಬೇಗನೆ ತಗೋತೀವಿ. ಸರ್, ಡಿ ಕೆ ಶಿವಕುಮಾರ್ ಅವರು ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಬ್ಬಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಶಾಸಕರ ಖರೀದಿ ಕುದುರೆ ವ್ಯಾಪಾರ ನಡೀತಾ ಇದೆ. ಈ ಪ್ರಹ್ಲಾದ್ ಜೋಶಿಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಆಯಿತು. ಅದನ್ನು ಒಬ್ಬ ಅವರ ಜವಾಬ್ದಾರಿ ಸ್ಥಾನ ಬಿಟ್ಟು ಎಲ್ಲನೂ ಮಾತಾಡ್ತಾರೆ, ಎಲ್ಲನೂ ಆ ಜವಾಬ್ದಾರಿ ಬಿಟ್ಟು ಎಲ್ಲನೂ ಮಾತಾಡ್ತಾರೆ. ಅವರು ಅನಂತಕುಮಾರ್ ಇದ್ದರು. ಅನಂತಕುಮಾರ್ ಅವ್ರನ್ನೂ ನನ್ನ ಹತ್ರದಿಂದ ನೋಡಿದ್ದೆ. ಅವರು ರಾಜ್ಯದ ಪರವಾಗಿ ಕೆಲಸ ಮಾಡ್ತಿದ್ರು. ಇವತ್ತಿಬ್ಬರು ಕೇಂದ್ರದ ಕ್ಯಾಬಿನೆಟ್ ಸಚಿವರಿದ್ದಾರೆ. ರಾಜ್ಯದ ಪರವಾಗಿ ಏನು ಕೆಲಸ ಮಾಡ್ತಾರೆ? ಇವತ್ತು ಎಷ್ಟು ಲಕ್ಷ ಹೆಕ್ಟೇರ್ಸು ಬೆಳೆ ನಷ್ಟ ಆಗಿದೆ. ಮೊನ್ನೆ ಪ್ರಧಾನಮಂತ್ರಿ ಹತ್ರ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ. ಏನವರು ರಿಯಾಕ್ಷನ್ನು? ಇವತ್ತು ನಮ್ಮ ಮೆಕ್ಕೆಜೋಳ ಖರೀದಿ ಮಾಡಬೇಕು MSPನಲ್ಲಿ, ಆಗ್ತಾಯಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಕಂಡೀಷನ್ ಹಾಕಿ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಅವ್ರ ಜವಾಬ್ದಾರಿ ಏನು? ಇದನ್ನು ಬಿಟ್ಬಿಟ್ಟು ಈ ಥರದ್ದೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡವ್ರೆ. ಮಾಡಿಲ್ಲ ಅಂತ ಹೇಳಲ್ಲ. ಒಂದು ನಿಮಿಷ ನಾನು ಮಾಡಿಲ್ಲ ಅಂತ ಹೇಳಲ್ಲ. ಗಂಭೀರವಾಗಿ ತಗೊಳ್ಳಿ. ಯಾಕೆ ಈಗ ಬರಗಾಲ ಬಂದಾಗ ದುಡ್ಡು ಕೊಡಲಿಲ್ಲ, ಸುಪ್ರೀಂ ಕೋರ್ಟಿಂದ ಹೋಗಿ ತಗೊಂಬಂದ. ನೀವು ಹೊಡೆದಿದ್ದೀರಾ, ಆದರೆ ಅಷ್ಟು ದೊಡ್ಡ ಅವ್ರು ಮಾಡಿದಂಥ ಅಪರಾಧಕ್ಕೆ ಸರಿಯಾದಂಥ ಹೊಡಿಲಿಲ್ಲ. ಇವತ್ತು ಮಹಾರಾಷ್ಟ್ರಕ್ಕೆ ದುಡ್ಡು ಕೊಡ್ತಾರೆ, ಗುಜರಾತಿಗೆ ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ ಕೊಡ್ತಾವ್ರೆ. ಈ ಬೆಳೆ ಹಾನಿ ಮತ್ತು ಮಳೆಯಿಂದ ಹಾನಿಯಾದಂಥ ಪ್ರದೇಶಕ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟು ಬಂದಿದ್ದಾರೆ. ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಇದನ್ನೆಲ್ಲ ನಾವು ಯಾರ ಹತ್ರ ಹೇಳೋದು? ಜನಕ್ಕೆ ಏನಾಗಿದೆ, ಕರ್ನಾಟಕ ಸರ್ಕಾರ ಅಷ್ಟೇ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೋ ನೀವು ಮಾಡಬೇಕು ಅಂತಾರೆ. ಹೌದು, ನಾವು ಮಾಡಬೇಕು, ನಾವು ಮಾಡ್ತೀವಿ. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮಿಂದ ಆಗ್ತಕ್ಕಂಥ ಎಲ್ಲ ಕಲೆಕ್ಷನ್ಸ್ ಟ್ಯಾಕ್ಸನ್ನು ಏನಾಗಿದೆ, ಎಲ್ಲ ರಾಜ್ಯಕ್ಕೂ ಸಮಪಾಲು ಕೊಡಬೇಕಲ್ಲ ಸಮಸ್ಯೆಗೆ. ಅದರಿಂದ ಪಾಪ ಜೋಶಿಯವರು ಮಾಡ್ತಾರೆ. ಅದು ನಮ್ಮ ಪಕ್ಷದ ಶಾಸಕರು ಜೈಲಲ್ಲಿದ್ದಾರೆ. ಅವರನ್ನು ಯಾತಕ್ಕೆ ಹೋಗಿ ನೋಡಿದ್ರು, ಏನಕ್ಕೆ ನೋಡಿದ್ರು ಅದವರು ಈಗ ಹಿಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದ್ದಾಗ ನಮ್ಮ ಸೋನಿಯಾ ಗಾಂಧಿ ಮೇಡಮೇ ಹೋಗಿದ್ದರು. ಇದೆಲ್ಲ ನಾವು ಅಪರಾಧ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಎಂಡಾಗುತ್ತೆ. ಅವರು ಪಾಪ ಈಗ ರೆಡಿಯಾಗಿರೋ ಕೇಳಿ. ಇದೇನು ಕಾಂಗ್ರೆಸ್ ಪಕ್ಷ ಅಲ್ಲ ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಕೂರ್ಸೋಕ್ಕೆ. ಅವರು ನೋಡ್ರಿ, ಇಲ್ಲಿವರೆಗೆ ದೇವೇಗೌಡರು ನಾನು ಬದುಕಿರೋವರೆಗೂ ನೋ ಅಲಯನ್ಸ್ ಅಂತೀವಿ. ಚುನಾವಣೆ ಆದಮೇಲೆ ಏನಾದ್ರೂ ಅನಿವಾರ್ಯ ಆದಾಗ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಚುನಾವಣೆಗೆ ಯಾವತ್ತೂ ಅಲಯನ್ಸಾಗಿ ಹೋಗಿಲ್ಲ. ಅದಕ್ಕೆ ಅಲ್ಲ, ಆಗ್ತಾ ಇಲ್ಲ, ನಡೀತಾ ಇಲ್ಲ. ಬಂಡವಾಳ ನಡೀತಾ ಇಲ್ಲ. ಅದಕ್ಕೆ BJPಯಿಂದಲೇ ಹೋಗಬೇಕು. BJPಯವರು ಮುಖ್ಯಮಂತ್ರಿ ನನ್ನ ಮಾಡ್ತಾರೆ ಅಂತ ಕನಸು ಅವೆಲ್ಲ ಇಲ್ಲ. BJPಯವರು ಅಷ್ಟು ಸುಲಭ ಅಲ್ಲ. ಕಾಂಗ್ರೆಸ್ ಪಕ್ಷ ಅಲ್ಲ. ರಾಷ್ಟ್ರಕ್ಕೋಸ್ಕರ ಪ್ರಧಾನಿ ಮಾಡಿದ್ದು, ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿ ಮಾಡಿದ ಪಕ್ಷ ಕಾಂಗ್ರೆಸ್ಸು. ಇವರನ್ನು ಇವತ್ತು ನಡೆಯಲ್ಲ ಅವೆಲ್ಲ. ನೋಡ್ರಿ ಪಾಪ ಅವ್ರು ಯಾಕೆ ಅವ್ರ ಬಗ್ಗೆ. ನಮ್ಮ ಮಂಡ್ಯ ಕ್ಷೇತ್ರದ ಯುವ ನಾಯಕರು, ಶಾಸಕರು, ಎಂಟೈರ್ ಈ ಕ್ಷೇತ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಒಂದು ಗಣಪತಿ ವಿಸರ್ಜನೆ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ವ್ಯಾಪ್ತಿನಲ್ಲಿ ಏನು BJPಯವರು JDS ಅವರು ಆಟ ಆಡ್ತಿದ್ರು, ಅದಕ್ಕೆ ನಮ್ಮ ಜನವೂ ಸಹ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಾನು ನಿನ್ನೆಯಿಂದ ಅನೇಕ ವಿಡಿಯೋ ನೋಡಿದ್ದೀನಿ, ಅನೇಕ ವಾಟ್ಸಪ್ಪಲ್ಲಿ ನೋಡಿದ್ದೀನಿ, ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ. ಇವತ್ತು ರವಿಯವರು ಭಾಳ ದೊಡ್ಡ ಪ್ರಮಾಣದ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯುವಕರು ಅದಕ್ಕೆ ಭಾಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೆ.